Hello, hi, welcome back to my channel Inner World with VKD. ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ತಿರೋವಂಥದ್ದು ಒಂದು ಹಿಸ್ಟಾರಿಕಲ್ ಪ್ಲೇಸ್. ಹಿಸ್ಟಾರಿಕಲ್ ಅಂದ ತಕ್ಷಣ ನಾವು ತುಂಬ ದೂರ ಹೋಗಬೇಕು ಅಂತಲೂ ಇಲ್ಲ. ಈ ಪ್ಲೇಸ್ ಇರೋದು ನಮ್ಮ ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿ. ಈ ಪ್ಲೇಸ್ ಒಂದು ಸುಂದರವಾದ ದೇವಸ್ಥಾನ, ಅದು ರಂಗನಾಥ ಸ್ವಾಮಿಯ ದೇವಸ್ಥಾನ. ಇದರ ಹೆಸರು ರಂಗಸ್ಥಳ. ನಮಗೆ ಯೂಶಲಿ ದೇವಸ್ಥಾನಕ್ಕೆ ಹೋದಾಗ ತುಂಬ ರಿಲ್ಯಾಕ್ಸ್ಡ್ ಆಗಿ ಮತ್ತು ಕಾಮ್ ಆಗಿ ಫೀಲ್ ಆಗ್ತೀವಿ. ಅದರ ಜೊತೆಗೆ ನಾವು ಆ ದೇವಸ್ಥಾನದ ಹಿಸ್ಟರಿ ಏನು ಅಂತ ತಿಳ್ಕೊಂಡಾಗ ಅದಕ್ಕೆ ಖಂಡಿತವಾಗ್ಲೂ ವಾವ್ ಫ್ಯಾಕ್ಟರ್ಸ್ ಆ್ಯಡ್ ಆಗುತ್ತೆ. ಅಂಥ ವಾವ್ ಫ್ಯಾಕ್ಟರ್ಸ್ ಈ ದೇವಸ್ಥಾನದ್ದು ಏನೇನು ಅಂತ ಬನ್ನಿ ತಿಳ್ಕೊಳ್ಳೋಣ. ನಾವು ಇಲ್ಲಿಂದ ಒಳಗಡೆ ಹೋಗ್ತಿದ್ದಾಗೆ ತುಂಬ ವಿಶಾಲವಾದಂತಹ ದೇವಸ್ಥಾನದ ಆವರಣ ಅದು. ಅಲ್ಲಿಂದ ಒಳಗಡೆ ಹೋಗ್ತಿದ್ದಾಗೆ ಒಂದು ದೊಡ್ಡ ಮಂಟಪ, ಆ ಮಂಟಪದ ಒಳಗೆಲ್ಲ ಬಹಳಷ್ಟು ಕಂಬಗಳು. ಅಲ್ಲಿಂದ ಒಳಗಡೆ ಹೋಗ್ತಿದ್ದಾಗೆ ನಮಗೆ ಸಿಗೋಂಥದ್ದು ಗರ್ಭಗುಡಿ. ಶ್ರೀದೇವಿ ಭೂದೇವಿ ಸಮೇತ ರಂಗನಾಥ ಸ್ವಾಮಿಯ ದರ್ಶನದ ನಂತರ ಗರ್ಭಗುಡಿಯನ್ನು ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲಿನ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಈ ದೇವಸ್ಥಾನದ ಗರ್ಭಗುಡಿ, ಇದು ಈ ಬಿದಿರಿನ ಬುಟ್ಟಿಯಲ್ಲಿ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಇರುವ ಹಾಗೆ ನಮಗೆ ಅನಿಸುತ್ತದೆ. ಈ ರೀತಿ ಏನಕ್ಕೆ ಕಟ್ಟಿದ್ದಾರೆ ಅನ್ನೋದಕ್ಕೂ ಒಂದು ರೀಸನ್ ಇದೆ. ನಮ್ಮ ಪುರಾಣಗಳಲ್ಲಿ ಶ್ರೀ ರಾಮಚಂದ್ರ ಸ್ವಾಮಿಯು ವಿಭೀಷಣನಿಗೆ ಶ್ರೀ ರಂಗನಾಥ ಸ್ವಾಮಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ಇಟ್ಟು ಕೊಟ್ಟಿರುವುದು. ಆದ್ದರಿಂದ ಈ ದೇವಸ್ಥಾನವು ಅದೇ ರೀತಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಅದು ಏನಪ್ಪ ಅಂದರೆ ಮೋಕ್ಷ ರಂಗನಾಥ ಸ್ವಾಮಿ ಅಂತ. ಈ ಹೆಸರು ಬರೋಕ್ಕೆ ಕಾರಣ ಏನು ಅಂದರೆ ಶ್ರೀರಂಗಪಟ್ಟಣದಲ್ಲಿ ಆದಿರಂಗ, ಶಿಂಷಾದಲ್ಲಿ ಮಧ್ಯರಂಗ, ಶ್ರೀರಂಗಂನಲ್ಲಿ ಅಂತ್ಯರಂಗ, ಈ ಮೂರೂ ಪುಣ್ಯಕ್ಷೇತ್ರಗಳನ್ನು ನಾವು ದರ್ಶನ ಮಾಡಿ ಅದಾದ ಮೇಲೆ ಕೊನೆಯಲ್ಲಿ ಶ್ರೀ ರಂಗಸ್ಥಳದ ರಂಗನಾಥ ಸ್ವಾಮಿಯನ್ನು ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ಒಂದು ಹಿಸ್ಟರಿ ಇದೆ. ಸೊ ಆದ್ದರಿಂದ ಇಲ್ಲಿರುವ ರಂಗನಾಥ ಸ್ವಾಮಿಯನ್ನು ಮೋಕ್ಷ ರಂಗನಾಥ ಸ್ವಾಮಿ ಅಂತಲೂ ಕರೀತಾರೆ. ಮತ್ತೊಂದು ವಿಶೇಷತೆ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಮಕರ ಸಂಕ್ರಾಂತಿಯಂದು ಸ್ವಾಮಿಯ ಪಾದದ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತದೆ ಎಂದು ಹೇಳಲ್ಪಟ್ಟಿದೆ. ಈ ಎಲ್ಲ ಮಾಹಿತಿಗಳನ್ನು ನಮಗೆ ಅಲ್ಲಿ ದೇವಸ್ಥಾನದ ಹತ್ತಿರ ಒಂದು ನೋಟಿಸ್ ಬೋರ್ಡ್ ಥರ ಹಾಕಿ ಡಿಸ್ಪ್ಲೇ ಮಾಡಿ ಕೂಡ ಇಟ್ಟಿದ್ದಾರೆ. ನಾನು ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಅಲ್ಲಿಯೇ ಓದಿ ತಿಳ್ಕೊಂಡು ನಿಮಗೆ ಹೇಳ್ತಿರೋ ಅಂಥದ್ದು. ಸೊ ಈಗ ನಮಗೆ ಇಲ್ಲಿನ ವಾವ್ ಫ್ಯಾಕ್ಟರ್ಸ್ ಗೊತ್ತಾಗುತ್ತೆ ಅಲ್ಲ. ನೀವು ಖಂಡಿತವಾಗ್ಲೂ ಒಂದು ಸತಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ಇನ್ನರ್ ವರ್ಲ್ಡ್ ವಿತ್ VKD.